9ನೇ ತರಗತಿ ಕನ್ನಡ ಪದ್ಯಭಾಗ 3 ಚಕ್ರಗ್ರಹಣ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ದೇವಿದಾಸ. ಕವಿ ದೇವಿದಾಸರು ಅದ್ಭುತ ರಂಗಪ್ರಜ್ಞೆಯುಳ್ಳವರು. ಇವರ ಕಾಲ ಸುಮಾರು 1800. ಇವರು ರಚಿಸಿರುವ ಕೃತಿಗಳು ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ, ಕೃಷ್ಣ ಸಂಧಾನ, ಭೀಷ್ಮ ಪರ್ವ ಮತ್ತು ಅಭಿಮನ್ಯು ಕಾಳಗ. ದೇವಿ ಮಹಾತ್ಮೆ ಪ್ರಸಂಗದ ಪದ್ಯದಲ್ಲಿ ಒಗಟಿನ ರೂಪದಲ್ಲಿ ತಮ್ಮ ಬಗ್ಗೆ ಹೇಳಿಕೊಂಡಿದ್ದಾರೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಉತ್ತರ: ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು. ಪ್ರಶ್ನೆ 2. ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು? ಉತ್ತರ: ಭೀಷ್ಮರು ಎದುರಾದಾಗ ಪಾರ್ಥನು ಎಳೆಯರೊಡನೆ ಯುದ್ಧ ಮಾಡುವುದು ವಿವೇಕವೇ, ನಮ್ಮಿಬ್ಬರಲ್ಲಿ ಭೇದವೇ ಎಂದು ಕೇಳಿದನು. ಪ್ರಶ್ನೆ 3. ಪರಶುರಾಮರಿಂದ ಶರವನ್ನು ಪಡೆದವರು ಯಾರು? ಉತ್ತರ: ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮಾಚಾರ್ಯರು. ಪ್ರಶ್ನೆ 4. ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು? ಉತ್ತರ: ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನ ತಲ್ಲಣಿಸಿತು. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು? ಉತ್ತರ: ಭೀಷ್ಮರು ಕ್ರೋಧಗೊಳ್ಳಲು ಕಾರಣ, ಯುದ್ಧದಲ್ಲಿ ಅರ್ಜುನನ ಬಾಣ ಪ್ರಯೋಗದ ವೈಖರಿಯನ್ನು ಕಂಡ ಭೀಷ್ಮರು ಅರ್ಜುನನನ್ನು ಮೆಚ್ಚಿ ತಾವು ಸಹಬಾಣಗಳನ್ನು ಪ್ರಯೋಗಿಸುತ್ತಾರೆ. ಆದರೆ ಕೃಷ್ಣನು ಅರ್ಜುನನ ಸಾರಥಿ ಆಗಿರುವುದರಿಂದ ಆತನಿಗೆ ಅಪಜಯ ಆಗಲಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ನಾನು ಕೃಷ್ಣನನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಂಡರು. ಪ್ರಶ್ನೆ 2. ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ? ಉತ್ತರ: ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಪರಶುರಾಮರು ನೀಡಿದ ಬಾಣವನ್ನು ಹೂಡಿದರು. ಬಾಣದಿಂದ ಶ್ರೀಕೃಷ್ಣನ ಹಣೆಯು ಬಿರಿಯಿತು. ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ತನ್ನ ದವಡೆಯನ್ನು ಕಚ್ಚಿ ಹಿಡಿದು ಬಹಳ ರೋಷದಿಂದ ಕುರುಬಲವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು, ಭೀಷ್ಮರನ್ನು ನಾಶ ಮಾಡುವೆನು. ಈಡೇಳು ಲೋಕವು ಬಂದರೂ, ಬ್ರಹ್ಮ, ಮಹೇಶ, ಇಂದ್ರ, ವೈವಸ್ವತರು ಬಂದರೂ ಬಿಡೆನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಬೀಸಿಟ್ಟು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು. ಪ್ರಶ್ನೆ 3. ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು? ಉತ್ತರ: ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆರಡು ಪಕ್ಷದಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣನ್ನು ಮುಚ್ಚಿರಲು ಭೀಷ್ಮರು ಬೆದರಿ ರಥದಿಂದಿಳಿದು ಕೃಷ್ಣನ ಬಳಿಗೆ ಬರುತ್ತಾರೆ. ಅವನ ಕೋಪವೆಂಬ ಬೆಂಕಿಯನ್ನು ಆರಿಸಲು ಭೀಷ್ಮರು ಲಕ್ಷ್ಮೀಪತಿ, ಮುಕುಂದ, ಮುರಾರಿ, ನಿನಗೆ ಜಯವಾಗಲಿ ಎನ್ನುತ್ತಾ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಅವನ ಮೃದುವಾದ ಕೈಯನ್ನು ಹಿಡಿದು ಅವನಲ್ಲಿ ನಿವೇದಿಸಿಕೊಂಡರು. ಪ್ರಶ್ನೆ 3. ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು? ಉತ್ತರ: ಶ್ರೀ ಮನೋಹರ ಸ್ವಾಮಿ, ನಿನಗೆ ಜಯವಾಗಲಿ. ಪ್ರೇಮದಿಂದ ನನ್ನ ಮಾತನ್ನು ಆಲಿಸಿ ಲೋಕವನ್ನು ರಕ್ಷಿಸು ದೇವ. ನಿನ್ನ ಸೇವಕತ್ವವನ್ನು ಕರುಣಿಸು. ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ. ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ, ಅದು ನಿನ್ನಿಂದಲೇ ನಾಶವಾಗಲಿ. ಹುಲ್ಲನ್ನು ಕಡಿಯಲು ಕೊಡಲಿಯೂ ಬೇಕೇ? ನಿನ್ನ ಚಕ್ರವು ನನ್ನ ಒಂದು ರೋಮವನ್ನು ಕತ್ತರಿಸಿದರೂ ನಾನು ನಿನಗೆ ಶರಣಾಗುವೆನು ಎಂದು ನಿವೇದಿಸಿಕೊಂಡರು. ಮುಖ್ಯ ಪ್ರಶ್ನೆ 3. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 1. ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ? ಆಯ್ಕೆ. ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಅರ್ಜುನ ಭೀಷ್ಮರಿಗೆ ಹೇಳಿದನು. ಮಹಾಭಾರತ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನು ಪಾರ್ಥನು, ನಮ್ಮನ್ನು ರಕ್ಷಿಸಿದ ನೀವೇ ಈಗ ಕೌರವನ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಪಾಂಡವ ಕೌರವರಿಬ್ಬರನ್ನು ಸಾಕಿ ಸಲುಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ವಾಕ್ಯ 2. ಚತುರ್ದಶ ಭುವನ ತಲ್ಲಣಿಸಿತು. ಆಯ್ಕೆ. ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ:
ಕೃಷ್ಣನು ಭೀಷ್ಮರನ್ನು ಬಿಡೆನು ಎಂದು ಚಕ್ರವನ್ನು ಹಿಡಿದಾಗ ಭೂಮಿಯ 4 ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ತಾನು ಯುದ್ಧದಲ್ಲಿ ಅಸ್ತ್ರವನ್ನು ಹಿಡಿಯುವುದಿಲ್ಲ ಎಂದ ಕೃಷ್ಣನು ಕೋಪಗೊಂಡು ಚಕ್ರವನ್ನು ಹಿಡಿದು ಸಿದ್ಧನಾಗಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 3: ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಭೀಷ್ಮರು ಶ್ರೀಕೃಷ್ಣನ ಕ್ರೋಧಕ್ಕೆ ಪ್ರತಿಕ್ರಿಯಿಸುವ ಸಂದರ್ಭದಲ್ಲಿ ಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಭೀಷ್ಮರು ಶ್ರೀಕೃಷ್ಣನಲ್ಲಿ ಇಟ್ಟಿರುವ ಭಕ್ತಿ ಮತ್ತು ಕೃಷ್ಣನ ಮಹಿಮೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 4: ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಭೀಷ್ಮರು ಶ್ರೀಕೃಷ್ಣನು ಕ್ರೋಧಗೊಂಡಾಗ ಅವರ ಕೈಯನ್ನು ಹಿಡಿದು ಭಕ್ತಿಯಿಂದ ನಿವೇದಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಕೃಷ್ಣನ ಮುಂದೆ ತಾನು ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಶ್ರೇಷ್ಠತೆ ಇದೆ ಎಂದು ಭೀಷ್ಮರು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮುಖ್ಯ ಪ್ರಶ್ನೆ 4: ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1: ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ. ಉತ್ತರ: ಭೀಷ್ಮನ ಬಾಣವು ತಗುಲಿ ಕೃಷ್ಣನು ಕೋಪಗೊಂಡಾಗ 2 ಪಕ್ಷಗಳ ಜನರು ಹೆದರಿ ಕಣ್ಣು ಮುಚ್ಚಿದರು. ಇದನ್ನು ಕಂಡ ಭೀಷ್ಮರು ಹೆದರಿ ರಥದಿಂದ ಇಳಿದು ಅವನ ಬಳಿ ಬಂದು, ದುರಿತವನ ಲಕ್ಷ್ಮೀಪತಿ ಮುಕುಂದ ಮುರಾರಿ, ನಿನಗೆ ಜಯವಾಗಲಿ ಎನ್ನುತ್ತಾ ಕೃಷ್ಣನಿಗೆ ಬಾಗಿ ನಮಸ್ಕರಿಸಿ ನಂತರ ಮೇಲೆದ್ದು ಅವನ ಮೃದುವಾದ ಕೈಯನ್ನು ಹಿಡಿದು ಹೀಗೆ ಹೇಳಿದನು: ಶ್ರೀ ಮನೋಹರ ಸ್ವಾಮಿಯಾದ ಕೃಷ್ಣನೇ, ನಿನಗೆ ಜಯವಾಗಲಿ. ಪ್ರೀತಿಯಿಂದ ನನ್ನ ಮಾತನ್ನು ಆಲಿಸಬೇಕು. ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ? ಚೆನ್ನಾಗಿದೆ. ನಿನ್ನ ಸೇವಕ ನಾನು. ಲೋಕ ರಕ್ಷಿಸುವ ಪ್ರಭುವೆ ಮಹಾನುಭಾವ. ನನಗೆ ಇವರಿಬ್ಬರ ಜಗಳವನ್ನು ಕಣ್ಣಾರೆ ನೋಡಲು ಸಾಧ್ಯವಾಗುತ್ತಿಲ್ಲ. ಎಂದಾದರೂ ಈ ದೇಹ ಮಣ್ಣು ಪಾಲಾಗುವುದು ನಿಶ್ಚಿತ. ಎಂದೋ ಮಣ್ಣಾಗುವ ಈ ದೇಹ ಹಿಂದೆ ಅಳಿಯಲಿ. ನೀನು ನಿನ್ನ ಚಕ್ರವನ್ನು ಪ್ರಯೋಗಿಸಿ ನನ್ನನ್ನು ತೀರಿಸು ಎಂದು ಹೇಳಿದನು. ಮುಂದುವರೆದು, ಶ್ರೀ ಮನೋಹರ, ನಿನ್ನನ್ನು ಹೀಗೆ ನೋಡಿ ನನಗೆ ನಗು ಬರುತ್ತಿದೆ. ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿ ಬೇಕೇ? ಚಕ್ರವನ್ನು ಉಪಯೋಗಿಸಿ ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು, ನಾನು ನಿನಗೆ ಶರಣಾಗುತ್ತೇನೆ ಎಂದು ಹೇಳಿದನು. ಪ್ರಶ್ನೆ 2: ಪಾರ್ಥ ಭೀಷ್ಮರ ನಡುವೆ ನಡೆದ ಸರಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿದೆ. ಹಾಗಾಗಿ ಮೊದಲು ಅವರಿಗೆ ಬಾಣಗಳಿಂದ ವಂದಿಸುವೆ. ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾ ಅರ್ಜುನನು ತನ್ನ ಗಾಂಡೀವಕ್ಕೆ ಬಾಣಗಳನ್ನು ಹೂಡಿ ಹಿರಿಯರಿಗೆ ವಂದನೆಗಳು ಎಂದು ಭೀಷ್ಮನೆಡೆಗೆ ಬಿಟ್ಟಾಗ ಆ ಬಾಣಗಳೆರಡು ಬಂದು ಭೀಷ್ಮರ ಪಾದಗಳ ಬಳಿಯಲ್ಲಿ ವಂದನೆಗೈಯುವಂತೆ ಬೀಳುತ್ತವೆ. ಅದನ್ನು ನೋಡಿ ಭೀಷ್ಮರು ಸಂತೋಷಗೊಂಡು ತಾವು ಕೂಡ ಅರ್ಜುನನ ಬಾಣಗಳಿಗೆ ಪ್ರತಿಯಾಗಿ ಬಾಣಗಳನ್ನು ಹೂಡಿದರು. ಹೀಗೆ ಭೀಷ್ಮರು ಬಿಟ್ಟ ಬಾಣಗಳನ್ನು ಅರ್ಜುನನು ತುಂಡರಿಸಿದನು. ನಂತರ ನಗುತ್ತಾ ಭೀಷ್ಮರನ್ನು ಕುರಿತು ಹೀಗೆ ಹೇಳಿದನು: ತಮ್ಮ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ. ಚಿಕ್ಕ ಮಕ್ಕಳೊಂದಿಗೆ ಹೀಗೆ ಓಡಾಡುವುದು ವಿವೇಕವೇ? ಈ 2 ಪಕ್ಷದಲ್ಲಿರುವವರು ನಿಮ್ಮ ಮಕ್ಕಳೇ ಆಗಿರುವಾಗ ನಮ್ಮಲ್ಲಿ ನಿಮಗೆ ಭೇದವೇ ಎಂದನು. ಆಗ ಭೀಷ್ಮರು ಅರ್ಜುನನಿಗೆ, ಸಣ್ಣ ಮಕ್ಕಳಂತೆ ಮಾತನಾಡಬೇಡ. ನಿಮ್ಮ 5 ಜನರ ಕುರಿತು ನನ್ನ ಗಮನ ಇರಿದೋ ದಯವೋ ದುಗುಡವೋ ಎಂಬುದನ್ನು ಶ್ರೀಕೃಷ್ಣ ಬಲ್ಲನು. ಈಗ ಏತಕ್ಕೆ ಆ ಮಾತು? ಶಿವ ಕೊಟ್ಟ ಬಾಣವನ್ನು ತೆಗೆದು ನನ್ನ ಮೇಲೆ ಪ್ರಯೋಗಿಸು ಎಂದು ಹೇಳಿ ಆಕಾಶವನ್ನೆಲ್ಲ ಆವರಿಸಿಕೊಳ್ಳುವಂತೆ ತಾನು ಬಾಣಗಳ ಸುರಿಮಳೆಗೈದರು. ಮುಖ್ಯ ಪ್ರಶ್ನೆ 5: ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಗಮನಿಸಿ ಮಕ್ಕಳೇ, ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ. ಪದ್ಯ ಭಾಗ 2: ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ಭಾಮಿನಿ ಷಟ್ಪದಿ.